ಮುಖ್ಯಮಂತ್ರಿ ಚಂದ್ರು ಅವರು ತಮ್ಮ ಯೌವನದ ದಿನಗಳಲ್ಲಿ ನಡೆದ ಒಂದು ಅತ್ಯಂತ ಭಯಾನಕ ಹಾಗೂ ರೋಚಕವಾದ ದೆವ್ವದ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ರಸಿಕರ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮಗೆ ನಾನು ಇವತ್ತೊಂದು ರೋಚಕ ಕಥೆ ಹೇಳೋದಕ್ಕೆ ಬಂದಿದ್ದೀನಿ. ಅದು ಏನು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಕೊತ ಹೋಗಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಇದೇನಪ್ಪ ರೋಚಕ ಕಥೆ ಅಂತ ಕೇಳ್ತೀರಾ? ಬನ್ನಿ ಈಗ ಆ ರೋಚಕ ಕಥೆನ ನಿಮ್ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಏನಪ್ಪಾ ಈ ಕಥೆ ಅಂದ್ರೆ, ಮುಖ್ಯಮಂತ್ರಿ ಚಂದ್ರು ಅವರಿಗೆ ದೆವ್ವವಾಗಿ ಕಾಡಿದ ನಟಿ ಕಲ್ಪನಾ ಅವರು ಸತ್ತ ಬಂಗಲೆಯಲ್ಲಿ ಚಂದ್ರು ಅವರಿಗೆ ಆದ ಅನುಭವಗಳೇನು ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಬನ್ನಿ ನಾನೀಗ ಎಲ್ಲ ಸವಿವರವಾಗಿ ಹೇಳ್ಕೊಂತ ಹೋಗ್ತೀನಿ. ನಟ ಹಾಗೂ ರಾಜಕಾರಣಿ ಮುಖ್ಯಮಂತ್ರಿ ಚಂದ್ರು ಅವರು ತಮ್ಮ ಯೌವನದ ದಿನಗಳಲ್ಲಿ ನಡೆದ ಒಂದು ಅತ್ಯಂತ ಭಯಾನಕ ಹಾಗೂ ರೋಚಕವಾದ ದೆವ್ವದ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ತಾವೇ ಖುದ್ದಾಗಿ ಎದುರಿಸಿದ ಆ ಬೆಚ್ಚಿ ಬೀಳಿಸುವ ಘಟನೆಯನ್ನು ಅವರು ತಮ್ಮದೇ ಶೈಲಿಯಲ್ಲಿ ಹೇಗೆ ವಿವರಿಸಿದಾರಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಂತ ಹೋಗ್ತೀನಿ. ನಿಮ್ಗೆಲ್ರಿಗೂ ಎಷ್ಟು ಕುತೂಹಲ ಇರ್ಬೋದು, ನೀವೆಲ್ಲ ಕಾಯ್ತಾ ಇದ್ದೀರಿ ತಾನೆ. ನಮ್ಮ ಮುಖ್ಯಮಂತ್ರಿ ಚಂದ್ರು ಯಾರಿಗ್ ತಾನೇ ಗೊತ್ತಿಲ್ಲ? ಅವರು ನಮ್ಮ ಕರ್ನಾಟಕದ CM ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಅವರು ಸಿನಿಮಾದಲ್ಲಿ CM ಆಗ್ಬಿಟ್ಟಿದ್ದಾರೆ. ಅದು ಯಾವ ಸಿನಿಮಾ ಅಂದ್ರೆ ಚಕ್ರವ್ಯೂಹ ಸಿನಿಮಾ. ಆ ಚಕ್ರವ್ಯೂಹ ಸಿನಿಮಾದಿಂದ ಅವರು ಪಾದಾರ್ಪಣೆ ಮಾಡ್ತಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಅವರು ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದಲ್ಲೇ ಓದಿರೋದು. ಅವರು ಹಲವಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ, ಹಾಗೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಹೇಳಿದ್ದಾರೆ, ನಾನು ಸಿದ್ಧಗಂಗಾ ಮಠದಲ್ಲೇ ಓದಿರೋದು. ಸಿದ್ಧಗಂಗಾ ಮಠದಲ್ಲಿ ಯಾರ್ಯಾರೆಲ್ಲ ಓದ್ತಾರೆ ಅವರೆಲ್ಲ ಒಂದು ಒಳ್ಳೆ ಸ್ಥಾನಕ್ಕೆ ಬರ್ತಾರೆ ಅಂತ ಅವರು ಎಲ್ಲಾ ಕಡೆ ಹೇಳ್ತಾರೆ. ಅದೇ ರೀತಿ ನಿಮ್ಗೆಲ್ಲ ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರು ಅಷ್ಟೇ ಚಿರಪರಿಚಿತರು. ಅವರಿಗೆ ಆದ ಒಂದು ಅಭಿಮಾನಿ ಬಳಗ ಇದೆ. ನಮ್ಮ ಮುಖ್ಯಮಂತ್ರಿ ಚಂದ್ರು ಸರ್ ಅವರು ಅಂದು ಜನತಾ ಪಾರ್ಟಿಯಲ್ಲಿದ್ರು ಹಾಗೂ ಶಾಸಕರಾಗಿದ್ರು. MLA BL ಶಂಕರ್ ಅವರ ವ್ಯವಸ್ಥೆಯ ಮೇರೆಗೆ ಚಂದ್ರು ಸರ್ ಮತ್ತು ನಾಗರಾಜ್ ಮೂರ್ತಿ ಅವರು ಕಾರಿನಲ್ಲಿ ಚುನಾವಣಾ ಪ್ರಚಾರಕ್ಕೆ ಅಂದ್ರೆ ಕ್ಯಾನ್ವಾಸ್ಗೆ ಹೋಗ್ತಾ ಇದ್ರಂತೆ. ಸತತ 4-5 ದಿನಗಳ ಪ್ರಚಾರದ ನಂತರ ಒಂದು ದಿನ ರಾತ್ರಿ 11:30ರಿಂದ 12 ಗಂಟೆಯ ಸುಮಾರಿಗೆ ಅರಣ್ಯದಂತಿದ್ದ ಪ್ರದೇಶದಲ್ಲಿ ರಸ್ತೆಯಲ್ಲಿ ಬರುತ್ತಿದ್ದಾಗ ಅವರಿಗೆ ವಿಪರೀತ ಸುಸ್ತಾಗಿತ್ತಂತೆ. ಆಗ ಅವರು ರೆಸ್ಟ್ ಮಾಡೋದಿಕ್ಕೆ ಅಂದ್ರೆ ರಾತ್ರಿ ಉಳ್ಕೊಳ್ಳೋದಿಕ್ಕೆ ಬೆಳಗಾವಿಯ ಬಳಿ ಇರುವ ಗೋಟೂರು IBಗೆ ಬಂದು ತಲುಪಿದ್ರಂತೆ. ಇಲ್ಲಿ ಇನ್ನೊಂದು ಏನಪ್ಪಾ ರೋಚಕ ಕಥೆ ಅಂದ್ರೆ, ಕಲ್ಪನಾ ಅವರು ಏನು ಸತ್ತಿದ್ರಲ್ವಾ, ಅವರು ಸತ್ತಿದ್ದು ಅದೇ ಗೋಟೂರು ಬಂಗಲೆಯಲ್ಲಂತೆ. ಹೀಗ್ ನೋಡಿ, ಇದೇ ಗೋಟೂರು IBಯಲ್ಲಿ ಒಂದು ಕಾಲದ ಜನಪ್ರಿಯ ನಟಿ ಕಲ್ಪನಾ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರಂತೆ. ಕಲ್ಪನಾ ಅವರು ತಮ್ಮ ಬದುಕಿನ ಕೊನೆಯ ದಿನಗಳಲ್ಲಿ ಸಿನಿಮಾಗಳಲ್ಲಿ ಅವಕಾಶವಿಲ್ಲದೆ ಬೇಸತ್ತು ಖಿನ್ನತೆಗೆ ಒಳಗಾಗಿ ಗುಡಿಗೇರಿ ಬಸವರಾಜು ಅವರ ನಾಟಕ ಕಂಪನಿಯಲ್ಲಿ ನಡೆಸ್ತಿದ್ರಂತೆ. ಆ ಸಮಯದಲ್ಲಿ ಎಲ್ಲೋ ನಾಟಕ ಮಾಡಲು ಹೋಗಿ ವಜ್ರದ ಉಂಗುರವನ್ನು ನುಂಗಿ ಇದೇ ಗೋಟೂರು IBಯಲ್ಲಿ ಪ್ರಾಣ ಬಿಟ್ಟಿದ್ರು ಎನ್ನೋ ಸುದ್ದಿ ಇತ್ತಂತೆ. ಚಂದ್ರು ಸರ್ ಅವರು ಕಲ್ಪನಾ ಅವರ ದೊಡ್ಡ ಅಭಿಮಾನಿ ಆಗಿದ್ರಂತೆ. ಆದ್ರೆ ಒಮ್ಮೆಯೂ ಅವರೊಟ್ಟಿಗೆ ಯಾಕ್ ಮಾಡೋ ಅವಕಾಶ ಸಿಕ್ಕಿರ್ಲಿಲ್ಲಂತೆ. ಮಧ್ಯರಾತ್ರಿ ಆ IBಗೆ ಹೋದಾಗ ಅಲ್ಲಿ ಕರೆಂಟ್ ಇರ್ಲಿಲ್ಲಂತೆ. ದೂರದಲ್ಲಿ ಕಟ್ಟಡದ ಬಳಿ ಮೇಟಿ ಎಂಬ ಕಾವಲುಗಾರ ಬೀಡಿ ಸೇದ್ಕೊಂಡು ಕೂದಿದ್ದಂತೆ. ನಾಗರಾಜ್ ಮೂರ್ತಿ ಅವರು ಆತನನ್ನು ಕರೆದು MLA ಸಾಹೇಬರು ಬಂದಿದ್ದಾರೆ, ಬಾಗಿಲು ತೆರೆಯೋದಕ್ಕೆ ಹೇಳಿದ್ರಂತೆ. ಆದ್ರೆ ಆತ ಇಲ್ಲಿ ಯಾರು ಇಲ್ಲ, ಈ ಹಳೆಯ ಬಿಲ್ಡಿಂಗ್ ರಿಪೇರಿ ಕೂಡ ಆಗಿಲ್ಲ, ಇಲ್ಲಿ ಉಳಿಯೋದ್ ಬೇಡ ಸಾರ್, ಇಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿ ಬೇರೆ ಒಂದು IB ಇದೆ, ಅಲ್ಲಿಗೆ ಹೋಗ್ಬಿಡಿ ಎಂದು ಎಚ್ಚರಿಸಿದಂತೆ. ಆದ್ರೆ ನಮ್ಮ ಮುಖ್ಯಮಂತ್ರಿ ಚಂದ್ರು ಸರ್ ಅವರಿಗೆ ಹಾಗೆ MLA ಅವರಿಗೆಲ್ಲ ಸಿಕ್ಕಾಪಟ್ಟೆ ಸುಸ್ತಾಗಿತ್ತಂತೆ. ಹಾಗೂ ಕೂಡ ಡ್ರೈವರ್ಗೂ ಕೂಡ ವಾಹನ ಓಡಿಸೋದಕ್ಕೆ ಆಗ್ತಾ ಇರ್ಲಿಲ್ಲಂತೆ. ಚಂದ್ರು ಸರ್ ಅವರು ಆ ಒಂದು ಸೆಕ್ಯೂರಿಟಿಗೆ ಬೈದು ಆಟ ಹಿಡ್ದು ಬಾಗಿಲು ತೆಗಿ ಅಂತ ಹೇಳೇ ಬಿಟ್ರಂತೆ ಕಣ್ರಿ.
ಮುಖ್ಯಮಂತ್ರಿ ಚಂದ್ರು ಸರ್ ಅವರು ಆ ಗೋಟೂರು ಐಬಿಯಲ್ಲಿ ಮಲಗಿದಾಗ ಆ ಮಧ್ಯರಾತ್ರಿ ಕಾಡಿದ ಆ ನಗು ಯಾವುದು ಯಾವುದು ಯಾವುದು? ಬನ್ನಿ ಈಗ ಆ ನಗು ಯಾವ್ದಂತ ಹೇಳ್ತೀನಿ. ಬ್ರಿಟಿಷರ ಕಾಲದ ಆ ಹಳೆಯ ಕಟ್ಟಡದ ರೂಮಿನಲ್ಲಿ ಕರೆಂಟ್ ಇರ್ಲಿಲ್ವಂತೆ. ಕಾವಲುಗಾರ ಒಂದು ದೀಪವನ್ನು ಹಚ್ಚಿಟ್ಟು ತಾನು ಹೊರಗಡೆ ಹೋಗಿ ಮಲಗುವುದಾಗಿ ಹೇಳಿ ಹೊರಟೋದಂತೆ. ಡ್ರೈವರ್ ಕಾರ್ನಲ್ಲೇ ಮಲಗಲು ಹೋದ್ರಂತೆ. ಚಂದ್ರ ಸರ್ ಮತ್ತು ನಾಗರಾಜ್ ಮೂರ್ತಿ ಅವರು ಆ ರೂಮ್ನಲ್ಲಿದ್ದ 2 ಬೆಡ್ಗಳ ಮೇಲೆ ಆರಾಮಾಗಿ ಮಲಗಿಬಿಟ್ರಂತೆ. ಸ್ವಲ್ಪ ಹೊತ್ತಲ್ಲೇ ನಾಗರಾಜ್ ಮೂರ್ತಿ ಅವರ ಗೊರಕೆ ಹೊಡೆಯಲು ಶುರು ಮಾಡಿಬಿಟ್ರಂತೆ. ಸುಮಾರು 20 ನಿಮಿಷಗಳ ನಂತರ ಇದ್ದಕ್ಕಿದ್ದಂತೆ ಹೆಂಗಸೊಬ್ಬಳ ಕಿಲ 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 ಎಂಬ ನಗುವಿನ ಶಬ್ದ ಕೇಳಲಾರಂಭಿಸಿದಂತೆ. ಮುಖ್ಯಮಂತ್ರಿ ಚಂದ್ರ ಸರ್ ಅವರು ಹೇಳ್ತಾರೆ, ಆ ನಗು ಎಷ್ಟು ಭಯಾನಕವಾಗಿತ್ತಂದ್ರೆ ಅದು ಚಂದ್ರ ಸರ್ ಅವರ ಸುತ್ತಲೇ ವೃತ್ತಾಕಾರವಾಗಿ ಸುತ್ತುತ್ತಿರುವಂತೆ ಭಾಸವಾಯ್ತಂತೆ. ಅದು ಅತ್ಯಂತ ಕೆಟ್ಟ ನಗುವಾಗಿತ್ತಂತೆ. ಬೆಚ್ಚಿ ಬಿದ್ದ ಮುಖ್ಯಮಂತ್ರಿ ಚಂದ್ರ ಸರ್ ಅವರು ತಕ್ಷಣ ನಾಗರಾಜ್ ಮೂರ್ತಿ ಅವರನ್ನ ಎಬ್ಬಿಸ್ಬಿಟ್ರಂತೆ. ಆಗ ಬಾತ್ರೂಮ್ ನಲ್ಲಿ ಏನೋ ಒಂಥರ ಗೆಜ್ಜೆ ಸೌಂಡ್ ಕೇಳಿಸ್ತಾ ಇತ್ತಂತೆ. ಇಬ್ಬರಿಗೂ ವಿಪರೀತ ಭಯವಾಗಿ ಒಬ್ಬರಿಗೊಬ್ರು ಕೈ ಹಿಡ್ಕೊಂಡು ರೂಮ್ ನಿಂದ ಹೊರಗೆ ಓಡ್ ಬಂದ್ರಂತೆ. ಹೊರಗೆ ಬಂದ್ ನೋಡಿದ್ರೆ ಕಂಬದ ಪಕ್ಕದಲ್ಲಿ ವಿಚಿತ್ರವಾದ ಹೊಗೆಯೊಂದು ಆಕಾರದಂತೆ ಚಲಿಸ್ತಾ ಇತ್ತಂತೆ. ಹೊರಗಿದ್ದ ಕಾವಲುಗಾರನನ್ನ ಎಬ್ಬಿಸಿ ಕೇಳಿದಾಗ ಆತ ಹೇಳಿದಂತೆ, ಸಾರ್, ನಾನ್ ನಿಮ್ಗೆ ಗಿಳಿಪಾಠ ಹೇಳ್ದಂಗೆ ಮೊದ್ಲೇ ಹೇಳಿದೆ. ಆ ಅಮ್ಮ ಅಂದ್ರೆ ಕಲ್ಪನಾ ಮೇಡಮ್ ಅವರು ಸತ್ತಾಗ್ನಿಂದ ಇಲ್ಲಿ ಹೀಗೆ ಪ್ರಾಬ್ಲಮ್ ಇದೆ ಸರ್. ಇಲ್ಲಿ ಯಾರು ಉಳಿಯೋದಕ್ಕೆ ಇಷ್ಟಪಡಲ್ಲ, ಇಲ್ಲಿ ಉಳ್ಕೊಂಡ್ರು ಎದುರ್ಕೊಂಡು ಓಡ್ ಬಂದ್ಬಿಡ್ತಾರೆ ಅನ್ನಂತೆ. ಅದಕ್ಕೆ ಮುಖ್ಯಮಂತ್ರಿ ಚಂದ್ರ ಸರ್ ಹೇಳ್ತಾರಂತೆ, ಇದನ್ನ ಮೊದ್ಲಿಗೆ ಹೇಳ್ಬಾರ್ದಾಗಿತ್ತೇನೋ ಅಂತ ಸ್ವಲ್ಪ ರೇಗಿದ್ರಂತೆ. ಅದಕ್ಕೆ ಅವನು ಹೇಳಿದಂತೆ, ದೆವ್ವ ಅಂದ್ರೆ ನೀವು ನನಗೆ ಬೈತಿದ್ರಿ ಬಿಡಿ ಸಾರ್ ಅಂತ ಅಸಹಾಯಕತೆಯಿಂದ ಹೇಳಿದ್ದಂತೆ. ಅಷ್ಟರಲ್ಲಿ ಬಾತ್ರೂಮ್ ಕಡೆಯಿಂದ ಜಿಂಕ್ ಚಕ ಅಂತ ಗೆಜ್ಜೆ ಸೌಂಡ್ ಕೇಳ್ಸಕ್ ಸ್ಟಾರ್ಟ್ ಆಯ್ತಂತೆ. ಇದರಿಂದ ಮತ್ತಷ್ಟು ಭಯಭೀತರಾದ ಇಬ್ಬರು ತಮ್ಮ ಬ್ಯಾಗ್ ಲಗೇಜ್ ಅನ್ನ ಅಲ್ಲೇ ಬಿಟ್ಟು ಬರಿಗೈಯಲ್ಲೇ ಕಾರತ್ತಿ, ಅಪ್ಪ ಜೀವ ಉಳ್ಕೊಂಡ್ರೆ ಸಾಕು ಕಣೋ, ಜೀವ ಉಳಿಸ್ಕೊಂಡ್ರೆ ಸಾಕು ಕಣೋ ಅಂತೇಳಿ ಅಲ್ಲಿಂದ ಪರಾರಿ ಆಗ್ಬಿಟ್ರಂತೆ. ಅರ್ಧ ಮುಕ್ಕಾಲ್ ಗಂಟೆ ಪ್ರಯಾಣಿಸಿ ಬೇರೊಂದು ಹೈಬಿಗೆ ಹೋಗಿ ನಿಟ್ಟುಸಿರು ಬಿಟ್ರಂತೆ. ಕೊನೆಗೆ ಮುಖ್ಯಮಂತ್ರಿ ಚಂದ್ರ ಸರ್ ಅವರು ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂದ್ರೆ, ಆ ಘಟನೆ ಸತ್ಯವೋ ಅಥವಾ ಕೇವಲ ನಮ್ಮ ಭ್ರಮೆಯೋ ಗೊತ್ತಿಲ್ಲ, ಆದ್ರೆ ಅಂದು ನಮಗೆ ಕಾಡಿದ ಆ ಭಯ ಮಾತ್ರ 100ಕ್ಕೆ 100ರಷ್ಟು ನಿಜ ಅಂತ ಮುಖ್ಯಮಂತ್ರಿ ಚಂದ್ರ ಸರ್ ಅವರು ಹೇಳಿದ್ದಾರೆ. ಒಟ್ನಲ್ಲಿ ತಮ್ಮ ಜೊತೆ ನಡೆಸಲು ಅವಕಾಶ ಸಿಗ್ಲಿಲ್ಲ ಎಂಬ ಕಾರಣಕ್ಕೆ ಕಲ್ಪನಾ ಅವರು ದೆವ್ವವಾಗಿ ಬಂದು ಕಾಡಿದ್ರು ಏನೋ ಎಂದು ಅವರು ತಮಾಷೆಗೊಂದು ನಗೆ ಚಟಾಕಿನ ಆರಿಸ್ತಾರೆ ನಮ್ಮ ಮುಖ್ಯಮಂತ್ರಿ ಚಂದ್ರ ಸರ್ ಅವರು. ನಿಜವಾಗ್ಲೂ ಈ ಕಥೆ ನಿಮಗೆ ಇಷ್ಟ ಆಯ್ತಾ? ಈ ಕಥೆ ನಿಮ್ಗೆ ಇಷ್ಟ ಆದ್ರೆ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾನೆ ಈ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಅಲ್ಲಿಯವರೆಗೂ ಬಾಯ್ ಬಾಯ್. ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.